ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಮ್ಮರ್ ಸ್ಪೆಷಲ್ ಸಬ್ಬಕ್ಕಿ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಒಳಗಡೆ ಮೆತ್ತಗೆ ಹಾಗೆ ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಹಾಗೂ ತುಂಬ ಟೇಸ್ಟಿಯಾಗಿ ಹೆಲ್ತಿಯಾಗಿ ಯಾವ ಥರ ಈ ಸಬ್ಬಕ್ಕಿ ದೋಸೆನ ಮಾಡೋದು ಅಂತ ನೋಡೋಣ. ಈ ದೋಸೆ ತುಂಬ ಕ್ರಿಸ್ಪಿಯಾಗಿ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ದೋಸೆ ಮಾಡೋಕ್ಕೆ ನೋಡಿ, ಮೊದಲಿಗೆ ನಾನಿಲ್ಲಿ 1 ಕಪ್ ಸಬ್ಬಕ್ಕಿ ತೊಗೊತಾ ಇದ್ದೀನಿ. ಅದು ದಪ್ಪ ಸಬ್ಬಕ್ಕಿನ ತೆಗೆದುಕೊತಾ ಇದ್ದೀನಿ. ಈಗ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಅಕ್ಕಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಅದೇ ಕಪ್ಪಿಂದ 3/4 ಕಪ್ಪಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡು ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯನೂ ಕೂಡ ಸೇರಿಸ್ಕೋಬೇಕು. ಇವೆಲ್ಲವನ್ನು ಸೇರಿಸಿದ ನಂತರ ನೀರನ್ನು ಹಾಕ್ಕೊಂಡು 1-2 ಸಲ ಚೆನ್ನಾಗಿ ತೊಳೆದು ನಂತರ ನೀರನ್ನು ಸೇರಿಸಿ ಇವೆಲ್ಲವನ್ನು ಒಂದು 5ರಿಂದ 8 ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಡೋಣ. ಈಗ ನೋಡಿ, ನಾನು ಇಲ್ಲಿ ಒಂದು 5 ಗಂಟೆಗಳ ಕಾಲ ನೆನೆಸಿದ ನಂತರ ಮತ್ತೆ ತೋರಿಸ್ತಾ ಇದ್ದೀನಿ. ಈಗ ಸಬ್ಬಕ್ಕಿನ ಈ ಥರ ಮುಟ್ಕೊಂಡ್ರೆ ಇದು ಫುಲ್ ಮೆತ್ತಗಾಗೋಗುತ್ತೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ತೆಗೆದುಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳೋಣ. ನೋಡಿ, ನಾನಿಲ್ಲಿ ಫುಲ್ ಮೆತ್ತಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದೆಲ್ಲವನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಈ ಹಿಟ್ಟನ್ನು ಒಂದು 5ರಿಂದ 8 ಗಂಟೆಗಳ ಕಾಲ ಚೆನ್ನಾಗಿ ಪರ್ಮೆಂಟ್ ಆಗೋದಕ್ಕೆ ಬಿಡೋಣ. ಈಗ ನೋಡಿ, ಒಂದು 8 ಗಂಟೆಗಳ ನಂತರ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಉಬ್ಬಿದೆ. ಈಗ ಮತ್ತೊಂದು ಬೌಲ್ಗೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಳ್ಳೋಣ. ನಂತರ ಉಳಿದಿರುವಂಥದ್ದು ಫ್ರಿಜ್ಜಲ್ಲಿ ಇಟ್ಕೊಂಡು 1 ವೀಕ್ವರೆಗೂ ಬೇಕಾದರೂ ಇಟ್ಕೋಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಹೆಂಚನ್ನು ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ನೀರನ್ನು ಹಾಕಿ ಕಾಟನ್ ಕ್ಲಾತಿಂದ ನೀಟಾಗಿ ಒರೆಸ್ಕೊಂಡು ನಂತರ ತವಾಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೋಬೇಕು. ಎಣ್ಣೆಯನ್ನು ಹಚ್ಚಿದ ನಂತರ ಎಣ್ಣೆನ ಹಾಗೆ ಬಿಡದೆ ಅದನ್ನು ನೀಟಾಗಿ ಒಂದು ಕಾಟನ್ ಕ್ಲಾತಿಂದ ಒರೆಸ್ಕೊಂಬಿಡಿ. ಈ ಥರ ಒಂದು ಸಲ ಮಾಡಿದರೆ ಸಾಕು, ದೋಸೆಗಳು ಚೆನ್ನಾಗಿ ಬರುತ್ತೆ. ಈಗ ದೋಸೆಯನ್ನು ಹಾಕೋಣ. ಈ ದೋಸೆಯನ್ನು ಎಷ್ಟು ತೆಳುವಾಗಿ ಬೇಕೋ ಅಷ್ಟೊಂದು ತೆಳುವಾಗಿ ಹಾಕ್ಕೋಬೋದು. ಹಾಗೆಯೇ ಈ ದೋಸೆಯನ್ನು ಹಾಕುವಾಗ ಫ್ಲೇಮ್ ಯಾವಾಗಲೂ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹಾಕ್ಕೋಬೇಕು, ಇಲ್ಲಾಂದರೆ ದೋಸೆಗಳು ಬರೋದಿಲ್ಲ. ಹಾಗೆಯೇ ಈ ದೋಸೆಗೆ ಆಯಿಲ್ ಕೂಡ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ. ನೋಡಿ, 2-3 ನಿಮಿಷಗಳ ನಂತರ ದೋಸೆ ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಬಂದಿದೆ. ಈಗ ಇದನ್ನು ನಿಧಾನಕ್ಕೆ ಎತ್ಕೊಳ್ಳೋಣ. ಈ ದೋಸೆ ಮಾಡುವಾಗ ಯಾವಾಗಲೂ ಫ್ಲೇಮು ಸಿಮ್ಮಲ್ಲೇ ಇಡಬೇಕು. ಹಾಗೆ ನಿಮಗೇನಾದರೂ ದೋಸೆ ಸರಿಯಾಗಿ ಬರಲಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ಶೇರ್ ಮಾಡಿ.